ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ನೋಡ್ಕೊಂಬರೋಣ. ಈ ಕಡೆ ಭಾಗ್ಯ ಅವಳು ಕಾಫಿನೆಲ್ಲ ಮಾಡಿಕೊಂಡು ಆ ಕ್ಯಾಂಟೀನಲ್ಲಿ ಇರಬೇಕಾದ್ರೆ ಇವನು ತಾಂಡವ್ ಬಂದು ಕಾಫಿ ಕುಡಿದು ಕೀಪ್ ದ ಚೇಂಜ್ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಸರಿ, ಅದಕ್ಕೆ ಕುಸುಮ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆ ಭಾಗ್ಯ, ಅಯ್ಯೋ ಬಿಡಿಯತ್ತೆ, ಇದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ, ಅವರು ಇರೋದೇ ಹಾಗೆ ಅಲ್ವಾ ಅಂತೇಳಿ ಹೇಳಬೇಕಾದ್ರೆ, ಇಲ್ಲ ಇರು, ಸುಮ್ಮನೆ ಇರು ಭಾಗ್ಯ ನೀನು, ಇವನಿಗೆ ಪದೇ ಪದೇ ಈ ಥರ ನಿನ್ನ ವಿಷಯಕ್ಕೆ ಬರ್ತಾನೆ ಇರ್ತಾನೆ, ಅವನಿಗೆ ಒಂದು ಸಲ ಸರಿಯಾಗಿ ಹೇಳಿದ್ರೆ ಸರಿ ಹೋಗುತ್ತೆ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಅಯ್ಯೋ ಬಿಡಿಯತ್ತೆ, ಅವ್ರದ್ದು ಯಾವಾಗಲೂ ಇದ್ದದ್ದೇ, ಅವ್ರು ಅಂತಾನೆ ಇರ್ತಾರೆ ತಾನೇ, ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದ ತಕ್ಷಣ ಇರು ಒಂದು ನಿಮಿಷ ಅಂತೇಳಿ ಅವ್ರನ್ನ ಕರೀತಾಳೆ. ಒಂದು ನಿಮಿಷ ನಿಂತ್ಕೊಳ್ಳೋ ಅಂತೇಳಿ ಕರೆದ ತಕ್ಷಣ ಅವ್ನು ನಿಂತ್ಕೊತಾನಲ್ಲಿ. ಅಲ್ಲಿ ಹೋಗ್ಬಿಟ್ಟು ಹತ್ರ ಹೋಗ್ಬಿಟ್ಟು, ಏನಪ್ಪ ಆವಾಗಲೇ ಏನೋ ಹೇಳ್ದಲ್ಲ, ಏನದು ಅಂತ ಹೇಳಿ ಹೇಳ್ತಾರೆ. ನಾನೆಲ್ಲಮ್ಮ ಹೇಳಿದೆ, ನಾನೇನೋ ಮಾತಾಡಲಿಲ್ವಲ್ಲ. ಅಲ್ಲ, ಚೇಂಜ್ ಏನೋ ಕೊಡೋಕೆ ಬಂದಾಗ ಏನೋ ಕೀಪ್ ದ ಚೇಂಜ್ ಅಂತ ಏನೋ ಸ್ಟೈಲಾಗಿ ಹೇಳ್ದಾಗಿತ್ತು. ಹೌದಾ ಅಂತ ಹೇಳಿದ ತಕ್ಷಣ, ನೋಡು, ಈ ಕೆಲಸ ಕೊಡಿಸಿದ್ದು, ಈಗ ನೀನೀಗೇನು ಕೆಲಸ ಮಾಡ್ತಾ ಇದೀಯಾ ಅದನ್ನು ಭಿಕ್ಷೆ ಹಾಕಿರೋದು ನನ್ನ ಸೊಸೆ, ನನ್ನ ಮಗಳು ಭಾಗ್ಯ, ಅವಳೇ ನಿನಗೆ ಕೆಲಸ ಕೊಡಿಸಿದ್ದು, ನೆನ್ಪಿಟ್ಕೊ. ಇನ್ನೊಂದು ಸಲ ನನ್ನ ತಂಟೆ ನನ್ನ ಮಗಳ ವಿಷಯಕ್ಕೆ ಏನಾದ್ರು ನೀನು ಬಂದರೆ ಚೆನ್ನಾಗಿರಲ್ಲ ಅಂತೇಳಿ ಚೆನ್ನಾಗಿ ಅವನಿಗೆ ಬೈತಾ ಇರ್ತಾಳೆ. ಸರಿ, ಅವನಿಗೆ ಅಷ್ಟೊತ್ತಿಗೆ ಮುಖ ಎಲ್ಲ ಹಿಂಗೆ ಮಾಡ್ಕೊಂಡು ನಿಂತಿರ್ತಾನೆ. ಅಲ್ಲ ಕಣೋ, ನೀನು ಆವಾಗಲೇ ಏನೋ ಕೀಪ್ ದ ಚೇಂಜ್ ಅಂತ ಕೊಟ್ಬಿಟ್ಟು ನಮ್ಮ ಅಪ್ಪ ಅಮ್ಮನೇ ಸಾಕ್ತಾ ಇದೆಯಾ ಅಂತೇನೋ ಹೇಳಿದೆ. ಯಾಕಪ್ಪ, ನೀನೇ ಬಂದು ಸಾಕ್ತಾ ಇದೆಯಾ? ನನ್ನ ಸೊಸೆ ಕಷ್ಟಪಟ್ಟು ಅವಳೇ ದುಡಿದು ನಮ್ಮನ್ನು ಸಾಕ್ತಾ ಇರೋದು. ನಿನ್ನ ಚಿಲ್ಲರೆ ದುಡ್ಡಿಂದ ನಾವೇನು ಇದರಿಂದ ಜೀವನ ಮಾಡಬೇಕು ಅಂತ ಏನು ಇಲ್ಲ, ತಿಳ್ಕೊ. ಅವಳೇನಾದರೂ ನೀನು ಬೀದಿಗೆ ಬಿದ್ದಿರೋರನ್ನ ಕೆಲಸ ಕೊಡಿಸ್ಲೇ ಹೋಗಿದ್ದಿದ್ರೆ, ನಿನ್ನ ಜೀವನ ಮತ್ತು ನೀನು ಕಟ್ಕೊಂಡು ಹೋಗಿದ್ದಲ್ಲ ಅವಳು ಯಾವಳನ್ನ, ಇನ್ನೊಬ್ಬಳು ಶ್ರೇಷ್ಠನ, ಅವಳು ಜೀವನನೂ ಬೀದಿಲಿ ಬಿದ್ದಿರ್ತಾ ಇತ್ತು. ಆವಾಗ ಅವಳೇನು ಬಂದು ನಿನಗೆ ಸಹಾಯ ಮಾಡಿದ್ದು ಏನೂ ಇಲ್ಲ. ಕೊನೆಗೂ ನನ್ನ ಸೊಸೆ ನಿಂಗೆ ಸಹಾಯ ಮಾಡಬೇಕಾಗಿತ್ತು. ಅಂಥದ್ರಲ್ಲಿ ಇವಾಗ ವಾಪಸ್ಸು ಕೆಲ್ಸಕ್ಕೆ ಬಂದು ಅವಳ ವಿಷಯಕ್ಕೆ ನಾನು ಮತ್ತೆ ತೊಂದರೆ ಕೊಡೋಕ್ಕೆ ಬಂದರೆ ಚೆನ್ನಾಗಿರಲ್ಲ ಅಂಥೇಳಿ ಚೆನ್ನಾಗಿ ಅವಳಿಗೆ ಬೈತಾ ಇರ್ತಾರೆ. ಆಗ ಅದು ಅಮೌಂಟು ತೆಗೆದ್ಬಿಟ್ಟು ಅವನ ಕೈಲಿ ಕೊಡ್ತಾರೆ. ಕೊಟ್ಬಿಟ್ಟು ಕೀಪ್ ಯುವರ್ ಚೇಂಜ್ ಅಂತೇಳಿ ಅವರೇ ಕುಸುಮನ ಹೇಳ್ತಾರೆ ತಾಂಡವ್ಗೆ. ಆಗ ಅವನು ಮುಖ ಎಲ್ಲ ಒಂಥರ ಮಾಡ್ಕೊಂಡು ನಿಂತಿರ್ತಾನೆ. ಸರಿ, ಈ ಕಡೆ ಶ್ರೇಷ್ಠ ಬಂದ್ಬಿಟ್ಟು ಈ ಕಡೆ ಬಂದ ತಕ್ಷಣ ಹೇಳ್ತಾಳೆ, ಯಾಕೆ ತಾಂಡವ್ ಏನಾಯಿತು ಅಂತೇಳಿ ಹೇಳಿದ ತಕ್ಷಣ, ಅಯ್ಯೋ ಅವಳಿಗೆ ಏನಾದರೂ ಅನ್ಬೇಕಾಗುತ್ತೆ, ನನಗೆ ಸಮಾಧಾನನೇ ಆಗಲ್ಲ ಇಲ್ಲ ಅಂತಂದರೆ. ಏಕೆಂದರೆ ಅವಳು ನೋಡ್ತಿದ್ರೆ ನನಗೆ ಮೈಯೆಲ್ಲ ಉರಿತಾ ಇರುತ್ತೆ, ಅವಳು ಯಾಕಾದ್ರೂ ಇಲ್ಲಿಗೆ ಬಂದಳು, ಅದಕ್ಕೆ ಅವಳಿಗೇನೋ ಹೇಳೋಕೆ ಹೋದರೆ ನಮ್ಮಮ್ಮ ನನಗೆ ಬೈತಾರೆ, ಗೊತ್ತಲ್ಲ ನಿನಗೆ, ಅವ್ರು ಯಾವಾಗಲೂ ಸೊಸೆ ಪರನೇ ವಹಿಸ್ಕೊಂಡು ಮಾತಾಡೋದು ಅಂತ ಹೇಳ್ತಾಳೆ. ಅಲ್ಲ ತಾಂಡವ್, ನೀನೇನಕ್ಕೆ ಅದನ್ನೆಲ್ಲ ಹೇಳಕ್ಕೆ ಹೋಗ್ತೀಯಾ? ಈಗ ನೋಡು, ಕೆಲಸ ಕೊಡಿಸಿರೋದು ಭಾಗ್ಯನೇ ಅಂತ ಪದೇ ಪದೇ ಅವರು ಹೇಳ್ತಾನೆ ಇರ್ತಾರೆ. ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹೋಗ್ಬೇಡ ತಾಂಡವ್, ಇರು ಅಂತೇಳಿ ಹೇಳಬೇಕಾದ್ರೆ, ಅಲ್ಲ ನನಗೆ ಇನ್ನೂ ಸಮಾಧಾನ ಆಗ್ತಾಯಿಲ್ಲ, ಅವಳ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾನೆ ಇದ್ದೀನಿ ಶ್ರೇಷ್ಠ ಅಂತ ಹೇಳಿದ ತಕ್ಷಣ, ನೋಡು, ನಿಮ್ಮ ಅಮ್ಮ ಇದ್ದಾಗ ಅವಳ ವಿಷಯಕ್ಕೆ ಹೋಗಬೇಡ, ಅವ್ರು ಯಾವಾಗಲೂ ಅವ್ರ ಪರನೇ ಇರ್ತಾರೆ. ಅವಳಿಗೆ ನಾವು ಬೇರೆ ದಾರಿನೇ ಹುಡುಕಬೇಕು, ಏನಾದರೂ ಮಾಡಿ ಇಲ್ಲಿಂದ ಕೆಲಸ ಬಿಟ್ಟು ಹೋಗೋ ಥರ ಅವಳಿಗೆ ಏನಾದರೂ ನಾವು ಮಾಡಬೇಕು. ನೀನು ಈ ಥರ ಸಣ್ಣ ಪುಟ್ಟದೆಲ್ಲ ಉಪಯೋಗಿಸ್ಕೊಂಡು ನೀನೇ ಎಲ್ಲ ಆಫೀಸಲ್ಲೆಲ್ಲ ಅವಮಾನ ಮಾಡಿಸ್ಕೊಬೇಡ ತಾಂಡವ್, ಹುಷಾರಾಗಿರು ಅಂತೇಳಿ ಹೇಳಿದ ತಕ್ಷಣ, ಸರಿ ಶ್ರೇಷ್ಠ, ರೆಡಿ, ನಾವು ನಮ್ಮ ಪಾಡು ನಾವು ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಆ ಕಡೆ ಹೊರ್ಟೋಗ್ತಾರೆ. ಈ ಕಡೆ ಕುಸುಮ ಹಂಗೆ, ಭಾಗ್ಯ ಯಾಕತ್ತೆ ಇದೆಲ್ಲ ಮಾಡೋಕ್ಕೆ ಹೋದ್ರಿ, ಸುಮ್ಮನೆ ಎಲ್ಲರ ಮುಂದೆ ಅವ್ರಿಗೆ ಅವಮಾನ ಆಗುತ್ತೆ ಅಂತ ಹೇಳಿದ ತಕ್ಷಣ, ನೋಡು, ನೀನು ಯಾವಾಗಲೂ ಅವನ ಬಗ್ಗೆನೇ ಯೋಚನೆ ಮಾಡ್ತಾನೆ ಇರ್ತೀಯಾ, ಪದೇ ಪದೇ ಅವ್ನ ವಿಷಯಕ್ಕೆ ಬರ್ತಾನೆ ಇರ್ತಾನೆ. ಈ ಥರ ಒಂದ್ಸಲ ಅವನಿಗೆ ಕೊಟ್ಟರೆ ಮತ್ತೆ ಅವನಿನ ತಂಟೆಗೆ ಬರಲ್ಲ, ನಡಿ ನಮ್ಮ ಪಾಡು ನಾವು ಕೆಲಸ ನೋಡ್ಕೊಳ್ಳೋಣ ಅಂತೇಳಿ ಹೇಳ್ಬಿಟ್ಟು ಹೊರ್ಟೋಗ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.